ನಮಸ್ಕಾರ, ನಾನು ಶಿವಕುಮಾರ್. ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ ನಾವು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಚಾಪ್ಟರ್ ಎಕ್ಸಸೈಸ್ 3.1 ಫೋರ್ತ್ ಕ್ವೆಶನಲ್ಲಿ ಫಸ್ಟ್ ಕ್ವೆಶನ್ ಕಂಪ್ಲೀಟ್ ಮಾಡಿದ್ವಿ. ಸೊ ಇದು ಕೋಇನ್ಸಿಡೆಂಟ್ ಲೈನ್ ಬಂತು, ಓಕೆನಾ. ಸೊ ಗ್ರಾಫ್ ಪ್ಲಾಟ್ ಮಾಡಿದ್ವಿ, ಇದ್ರದ್ದು ವ್ಯಾಲ್ಯೂಸ್ ಎಲ್ಲ ಫೈಂಡ್ ಔಟ್ ಮಾಡಿದ್ವಿ. ಫಾರ್ ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ 0, ಎಕ್ಸ್ 1, ವೈ 1. ಓಕೆ, ಸೊ ಆ ಗ್ರಾಫ್ನ ಪ್ಲಾಟ್ ಮಾಡಿದಾಗ ನಮಗೆ ಲೈನ್ ಓವರ್ಲ್ಯಾಪ್ ಥರ ಬಂತು, ಹೌದಾ. ಸೊ ಈ ಲೈನ್ ಮೇಲೆ ಇನ್ನೊಂದು ಲೈನ್ ಓವರ್ಲ್ಯಾಪ್ ಆಯಿತು. ಸೊ ಈಗ ಸೆಕೆಂಡ್ ಕ್ವೆಶನ್. ಸೊ ಸೆಕೆಂಡ್ ಕ್ವೆಶನ್ ಇಲ್ಲಿ A1, A2, B1, B2, C1, C2. ಸೊ ವ್ಯಾಲ್ಯೂಸ್ ಚೆಕ್ ಮಾಡೋಣ. ಇಲ್ಲಿ 1, ಇಲ್ಲಿ 3, ಇಲ್ಲಿ -1, ಇದು -3. ಸೊ C ವ್ಯಾಲ್ಯೂ ಇಸ್ 8, ಇಲ್ಲಿ 60. ಸೊ ರೇಷಿಯೋ ಚೆಕ್ ಮಾಡಿದಾಗ A1 upon A2 equal to B1 upon B2 equal to C1 upon C2. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 1/3 equal to -1 upon -3 equal to 8/60. ಸೊ ಇದಂತೂ ಈಕ್ವಲ್ ಇಲ್ಲ, ಪಾಸಿಬಿಲಿಟಿ ಇಲ್ಲ, ಯಾಕಂದರೆ ಇಲ್ಲಿ ವ್ಯಾಲ್ಯೂಸ್ ಕನ್ಫರ್ಮ್ ಆಗ್ತಾ ಇದೆ. 8 1s 8 2s. ಸೊ ಇದನ್ನು ಬರೆದಾಗ 1/3 ಈಕ್ವಲ್ ಟು ಇ ಮೈನಸ್ ಹೋಯಿತು, ಡಿವಿಷನ್ ರೂಲ್ ಈಕ್ವಲ್ ಟು 1/2. ಸೊ ಇದು ಈಕ್ವಲ್ ಇಲ್ಲ, 1/2 ಬರುತ್ತೆ. ಸೊ ಲೈನ್ಸ್ ಪ್ಯಾರಲಲ್ ಆಗಿರುತ್ತೆ, ನೋ ಸೊಲ್ಯೂಷನ್ ಆ್ಯಂಡ್ ಇನ್ಕನ್ಸಿಸ್ಟೆಂಟ್. ನಮ್ಮ ಕ್ವೆಶನ್ ಅಲ್ಲಿ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್? ಇಫ್ ಕನ್ಸಿಸ್ಟೆಂಟ್ ಒಬ್ಟೈನ್ ದ ಸೊಲ್ಯೂಷನ್ ಗ್ರಾಫಿಕಲಿ. ಸೊ ಓನ್ಲಿ ಕನ್ಸಿಸ್ಟೆಂಟ್ ಇದ್ದಾಗ ಮಾತ್ರ ನಾವು ಗ್ರಾಫಿಕಲಿ ತೆಗಿಬೇಕು ಸೊಲ್ಯೂಷನ್ಸ್. ಇನ್ ಕೇಸ್ ಇಲ್ಲಾಂದ್ರೂ ನೀವು ಪ್ರಾಕ್ಟೀಸಿಗೆ ಒಂದು ಗ್ರಾಫ್ ಶೀಟ್ ತಗೊಂಡು ಎಕ್ಸ್ ಮತ್ತು ವೈದು ವ್ಯಾಲ್ಯೂಸ್ ತಗೋಬೇಕು. ಎರಡು ಇಕ್ವೇಶನ್ಗೆ ಪ್ಲಾಟ್ ಮಾಡಿ ನೋಡಿ, ಲೈನ್ ಈ ಥರ ಪ್ಯಾರಲಲ್ ಆಗಿ ಮೂವ್ ಆಗುತ್ತೆ. ಕ್ಲಿಯರ್? ಸೊ ಸೆಕೆಂಡ್ ಕ್ವೆಶನ್ ಅಂತೂ ಇನ್ಕನ್ಸಿಸ್ಟೆಂಟ್ ಇದೆ, ಇನ್ಕನ್ಸಿಸ್ಟೆಂಟ್. ಸೊ ಇದರದ್ದು ಪ್ರೀವಿಯಸ್ ವಿಡಿಯೋದಲ್ಲಿ ಇದು ಕನ್ಸಿಸ್ಟೆಂಟ್ ಆ್ಯಂಡ್ ಡಿಪೆಂಡೆಂಟ್. ಸೊ ಥರ್ಡ್ ಕ್ವೆಶನ್ ನೋಡೋಣ. ಥರ್ಡ್ ಕ್ವೆಶನ್ 2x plus y minus 6 equal to 0. ಆಮೇಲೆ 4x minus 2y minus 4 equal to 0. ಸೊ a ವ್ಯಾಲ್ಯೂ a1 equal to 2, a2 equal to 4, b1 equal to 1, b2 equal to -2, C1 equal to -6, C2 equal to -4. So 2/4 equal to 1 upon -2, -6 upon -4. 2 3s are 2 2s, 2 1s are 2 2s. ಸೊ ಇದನ್ನು ಫೈನಲಿ ಬರೆದಾಗ values 1/2 equal to 1 of -2 equal to e minus ಕ್ಯಾನ್ಸಲ್ ಆಯಿತು, 3/2. ಯಾವುದಕ್ಕೂ ಈಕ್ವಲ್ ಇಲ್ಲ. ಇದು 1/2 ಇದೆ, ಬಟ್ ಇದು -1/2 ಇದೆ. ಸೊ ಇದು ನಾಟ್ ಈಕ್ವಲ್ ಆಯಿತು. ಹಂಗಂದ್ರೆ ಇದು ಲೈನ್ಸ್ ಇಂಟರ್ಸೆಕ್ಟ್ ಆಗುತ್ತೆ, 100% ಆಗಿ ಯೂನಿಕ್ ಸೊಲ್ಯೂಷನ್ಸ್ ಬರುತ್ತೆ, ಕನ್ಸಿಸ್ಟೆಂಟ್ ಆಗಿರುತ್ತೆ ಆ್ಯಂಡ್ ಇಂಡಿಪೆಂಡೆಂಟ್ ಆಗಿರುತ್ತೆ. ಸೊ ಈ ಕ್ವೆಶನ್ನ ನಾವು ಗ್ರಾಫಲ್ಲಿ ಮಾಡಬೇಕು. ಕನ್ಸಿಸ್ಟೆಂಟ್ ಬಂತು, ಗ್ರಾಫಲ್ಲಿ ಮಾಡಬೇಕು.
ಗ್ರಾಫ್ ಮಾಡೋದಕ್ಕೆ ನಮಗೆ ಎರಡು ವ್ಯಾಲ್ಯೂಸ್ ಬೇಕು. ಸೊ 2x ಪ್ಲಸ್ y ಮೈನಸ್ 6 ಆರ್ ಈಕ್ವಲ್ ಟು ಈ ಮೈನಸ್ 6 ಈ ಕಡೆ ಬಂದಾಗ ಪ್ಲಸ್ 6 ಆಗುತ್ತೆ. ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ಪ್ಲಸ್ ವೈ ಈಕ್ವಲ್ ಟು 6. ಸೊ ಎಕ್ಸ್ ಇನ್ ವ್ಯಾಲ್ಯೂ ಇಲ್ಲಿ 0 ಆಯಿತು, ಹಂಗಂದ್ರೆ ಇದಂತೂ ಎಲಿಮಿನೇಟ್ ಆಯಿತು. ಸೊ ಪ್ಲಸ್ ವೈ ಈಕ್ವಲ್ ಟು 6, ವೈ ವ್ಯಾಲ್ಯೂ ಇಸ್ 6. ಸೊ ಈಗ ವೈ ವ್ಯಾಲ್ಯೂ 0, 2x ಪ್ಲಸ್ ವೈ ಈಕ್ವಲ್ ಟು 6, 2x ಪ್ಲಸ್ 0 ಈಕ್ವಲ್ ಟು 6, 2x ಈಕ್ವಲ್ ಟು x 6, x ಈಕ್ವಲ್ ಟು 6/2. ಈ 2 ಈ ಕಡೆ ಡಿವೈಡಲ್ಲಿ 2 1s 2 3s. ಸೊ ಇಲ್ಲಿ 3. ಸೊ ನೆಕ್ಸ್ಟ್ ವ್ಯಾಲ್ಯೂ ಎಕ್ಸ್ 1 ಇದ್ದಾಗ 2 ಇಂಟು 1 ಪ್ಲಸ್ ವೈ ಈಕ್ವಲ್ ಟು 6. ಈ ಪ್ಲಸ್ 2 ಈ ಕಡೆ ತೊಗೊಂಡು ಹೋಗ್ತಾ ಇದ್ದೀವಿ, 6 ಮೈನಸ್ 2. ಸೊ ವೈ ಈಕ್ವಲ್ ಟು 4. ಸೊ ವೈ 1 ಇದ್ದಾಗ 2x ಪ್ಲಸ್ 1 ಈಕ್ವಲ್ ಟು 6. ಈಗ ವೈ ವ್ಯಾಲ್ಯೂ 1 ಹಾಕಿದ್ದೀವಿ, 2x ಈಕ್ವಲ್ ಟು ಈ 1 ಈ ಕಡೆ ಬರ್ತಿದೆ, 6 ಮೈನಸ್ 1 2x ಈಕ್ವಲ್ ಟು 5. ಸೊ 2x ಈಕ್ವಲ್ ಟು 5, x ಈಕ್ವಲ್ ಟು 5/2. 2 1s 2 2s 4, 1 ಉಳಿಯುತ್ತೆ, ಡೆಸಿಮಲ್ 0.5, 2.5. ಓಕೆ, ಸೆಕೆಂಡ್ ಲೈನ್. ಸೊ ಸೆಕೆಂಡ್ ಇಕ್ವೇಷನ್ದು ವ್ಯಾಲ್ಯೂಸ್ ತಗೋತಾ ಇದ್ದೀವಿ. ಸೊ ಎಕ್ಸ್ 0 ಇದ್ದಾಗ ಹಂಗಂದ್ರೆ 4 ಇಂಟು 0 ಮೈನಸ್ 2y, ಈ ಮೈನಸ್ 4 ಈ ಕಡೆ ಹೋದಾಗ ಪ್ಲಸ್ 4. ಇದಂತೂ 0 ಆಯಿತು, ಮೈನಸ್ 2y ಈಕ್ವಲ್ ಟು 4. y is equal to 4 upon minus 2 1s 2s. So y value minus 2. x 0 ಇದ್ದಾಗ, ಓಕೆ, x 0 ಇದ್ದಾಗ y ವ್ಯಾಲ್ಯೂ ಮೈನಸ್ 2. ಓಕೆ, ಸೊ ಈಗ y 0 ಆಗುತ್ತೆ, 4 ಇಂಟು ಎಕ್ಸ್ ಮೈನಸ್ 2 ಇಂಟು 0 ಈಕ್ವಲ್ ಟು 4. ಸೊ 4x ಈಕ್ವಲ್ ಟು 4, ಈ 4 ಕಟ್ ಆಯಿತು. ಸೊ ಎಕ್ಸ್ ಈಕ್ವಲ್ ಟು 1. ಸೊ ವೈ 0 ಇದ್ದಾಗ ಎಕ್ಸ್ ವ್ಯಾಲ್ಯೂ 1. ಸೊ 1 ಮೈನಸ್ ಎಕ್ಸ್ ವ್ಯಾಲ್ಯೂ 1 ಇದ್ದಾಗ ಮೈನಸ್ 2y ಈಕ್ವಲ್ ಟು 4. ಸೊ ಈ ಪ್ಲಸ್ 4 ಈ ಕಡೆ ಹೋದಾಗ ಮೈನಸ್ 2y ಈಕ್ವಲ್ ಟು 4 ಮೈನಸ್ 4. ಈ ಪ್ಲಸ್ 4 ಈ ಕಡೆ ಹೋಯ್ತು, ಮೈನಸ್ 4, ಮೈನಸ್ 2y ಈಕ್ವಲ್ ಟು 0, y ಈಕ್ವಲ್ ಟು 0. ಕ್ಲಿಯರ್? ಸೊ ಇದೆರಡು ಈಕ್ವಲ್ ಇದೆ. ಸೊ ಇಲ್ಲಿ 1 ಇದ್ದಾಗ ಇದು 0, ಇದು 0 ಇದ್ದಾಗ ಇಲ್ಲಿ 1 ಇತ್ತು. ಸೊ ಇದು 1 ಇದ್ದಾಗ ಇಲ್ಲಿ 0. ಓಕೆ, ನೆಕ್ಸ್ಟ್ y 1 ಇದ್ದಾಗ 4x ಮೈನಸ್ 2 ಇಂಟು 1 ಈಕ್ವಲ್ ಟು 4. ಸೊ 4x ಈಕ್ವಲ್ ಟು ಈ ಮೈನಸ್ 2 ಈ ಕಡೆ ಬಂದಾಗ ಪ್ಲಸ್ 4. 4x ಈಕ್ವಲ್ ಟು 6, x ಈಕ್ವಲ್ ಟು 6 upon 4. 2 3 is a 2 2s 3/2 is equal to 1.5. ಸೊ ಅನ್ಕೊಳ್ಳಿ, ನಿಮ್ಮ ಹತ್ರ 3 ಬಿಸ್ಕೆಟ್ ಇದೆ, ಇಬ್ಬರು ಜನರಿಗೆ ಕೊಡಬೇಕು. ಸೊ ಒಂದು ಬಿಸ್ಕೆಟ್ ಇಬ್ಬರಿಗೆ ಹೋಯ್ತು, ಇದನ್ನ ಅರ್ಧ ಮಾಡಿ. ಸೊ ಅದೇ ರೀತಿ 1.5. ಸೊ ವ್ಯಾಲ್ಯೂಸ್ ಎಲ್ಲ ತಗೊಂಡಿದ್ವಿ, ಗ್ರಾಫ್ ಪ್ಲಾಟ್ ಮಾಡೋಣ. ಇದು ಫಸ್ಟ್ ಇಕ್ವೇಶನ್, ಇದು ಸೆಕೆಂಡ್ ಇಕ್ವೇಶನ್ ವ್ಯಾಲ್ಯೂಸ್. ಸೊ ಎಕ್ಸ್ 0 ಇದ್ದಾಗ, ಎಕ್ಸ್ ಇಲ್ಲಿ ಒರಿಜಿನ್ ಹತ್ರ ಇದ್ದಾಗ y ವ್ಯಾಲ್ಯೂ 6 ಇಲ್ಲಿ ಫಸ್ಟ್ ಪಾಯಿಂಟ್, ಯಾಕಂದರೆ ಇಲ್ಲಿ 0 ಇದೆ,
ಇಲ್ಲಿ 6. ಸೊ ಎಕ್ಸ್ ಕೋಆರ್ಡಿನೇಟ್ 0 6. ಕ್ಲಿಯರ್. ನೆಕ್ಸ್ಟ್ y ವ್ಯಾಲ್ಯೂ 0 ಇದ್ದಾಗ y ಇಲ್ಲಿದ್ದಾಗ x ವ್ಯಾಲ್ಯೂ 3. ಸೊ ಇದು 3 0. x ವ್ಯಾಲ್ಯೂ 1 ಇದ್ದಾಗ x ವ್ಯಾಲ್ಯೂ 1 ಇಲ್ಲಿದ್ದಾಗ y ವ್ಯಾಲ್ಯೂ 4. ಸೊ ಇದು 1 4 1 ಮತ್ತೆ 4. ನೆಕ್ಸ್ಟ್ y ವ್ಯಾಲ್ಯೂ 1 ಇದ್ದಾಗ ಇಲ್ಲಿದ್ದಾಗ ಇದ್ರದ್ದು ವ್ಯಾಲ್ಯೂ 2.5. ಇಲ್ಲಿ 2.5 ಮತ್ತೆ 1. ಸೊ ಈ ಲೈನ್ನ ತಗೊಳ್ತಾ ಇದೀವಿ. ಓಕೆ. ನೆಕ್ಸ್ಟ್ ಸೆಕೆಂಡ್ ಲೈನ್ ಪ್ಲಾಟ್ ಮಾಡ್ತಾ ಇದೀವಿ. ಎಕ್ಸ್ 0 ಇದ್ದಾಗ ಇಲ್ಲಿ y ವ್ಯಾಲ್ಯೂ -2. 0 -2 ಈ. ಸೊ ಈಗ y 0 ಇದೆ, x ವ್ಯಾಲ್ಯೂ 1. y 0 ಇದೆ, x ವ್ಯಾಲ್ಯೂ ಸೊ y ವ್ಯಾಲ್ಯೂ 1 ಇದ್ದಾಗ x ವ್ಯಾಲ್ಯೂ 1.5 somewhere ಇಲ್ಲಿ. ಇದು ಎಲ್ಲಿ ಜಾಯಿನ್ ಆಗುತ್ತೆ? ಇದು ಎಲ್ಲಿ ಜಾಯಿನ್ ಆಗುತ್ತಲ್ಲ ಇದು ನಮ್ದು ಆನ್ಸರ್ 2 ಮತ್ತೆ. ಕ್ಲಿಯರ್. ಸೊ ಈ ಕ್ವೆಶನ್ ಇಂದ ಆನ್ಸರ್ x ವ್ಯಾಲ್ಯೂ. ಸೆಕೆಂಡ್ ಕ್ವೆಶನ್ ಇಂದ ಆನ್ಸರ್ x ವ್ಯಾಲ್ಯೂ is 2, y ವ್ಯಾಲ್ಯೂ ಇಸ್. ಸೊ ಒಂದ್ಸಲ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ಸಾರಿ ಸೆಕೆಂಡ್ ಅಲ್ಲ, ಥರ್ಡ್ ಕ್ವೆಶನ್. ಥರ್ಡ್ ಕ್ವೆಶನ್ ಇಂದ ವ್ಯಾಲ್ಯೂ 2, x ವ್ಯಾಲ್ಯೂ 2 ಪ್ಲಸ್ y ವ್ಯಾಲ್ಯೂ 2 equal to 6. So 4 plus 2 equal to 6. Clear? Thank you.